ಮೂಡ ಪ್ರಕರಣ ಇನ್ನೊಂದು ಹಂತವನ್ನು ತಲುಪಿದಂತಿದೆ. ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಭೀತಿಯನ್ನು ಎದುರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಲ್ಲಿ ಇವತ್ತೊಂದು ತಾತ್ಕಾಲಿಕ ರಿಲೀಫನ್ನು ಕೊಟ್ಟಿದ್ದಾರೆ ಅಂತ ಬಂದಿದೆ ವರದಿ. ಯಾಕಂದರೆ ಅಲ್ಲಿ ಬಂದಿದೆ, ಆದರೆ ಅದು ತಾತ್ಕಾಲಿಕ ರಿಲೀಫ್ ಅಲ್ಲ, ಅದು ಕಾನೂನಾತ್ಮಕವಾಗಿ ಬಂದಿರುವಂತಹ ಒಂದು ಕ್ರಮ. ಅದನ್ನ ರಿಲೀಫ್ ಅಂತ ಕರೀಬಾರ್ದು. ಮೇ ಬಿ ನಾಳೆ ಏನೋ ಆಗೋಗ್ತಿತ್ತೇನೋ ಅದಕ್ಕೆ ರಿಲೀಫ್ ಅನ್ಕೋಬಹುದು ಇವರು, ಬಟ್ ಅದು ಕಾನೂನಾತ್ಮಕವಾಗಿ ನ್ಯಾಯಮೂರ್ತಿಗಳು ತೆಗೆದುಕೊಂಡಿರಬಹುದಾದ ಒಂದು ನಿಲುವು. ಎಸ್, ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ಮಾಡಿದ ಹೈಕೋರ್ಟ್, ನಾಗಪ್ರಸನ್ನ ಅವರ ಪೀಠ, ನಾಗಪ್ರಸನ್ನ ಅವರು ನ್ಯಾಯಮೂರ್ತಿಗಳು 29ರವರೆಗೆ ಆಗಸ್ಟ್ ಪ್ರಕರಣದ ವಿಚಾರಣೆ ನಡೆಸದಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಆದೇಶವನ್ನು ನಿರ್ದೇಶನವನ್ನು ಕೊಟ್ಟಿದೆ. ಅದೇ ರಿಲೀಫ್ ಅಂತ ಬಣ್ಣನೆ. ಕಾರಣ ಸರಳ, ಈಗಾಗಲೇ ವಾದ ಪ್ರತಿವಾದವನ್ನು ಕೇಳಿ ತೀರ್ಪನ್ನು ಕಾಯ್ದಿರಿಸಿಕೊಂಡು ಕೂತಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ನಾಳೆ ನಾಳಿದ್ದರಲ್ಲಿ ಆದೇಶವನ್ನೇನಾದರೂ ಪಾಸ್ ಮಾಡಿದ್ದರೆ ಆಗ ಸಮಸ್ಯೆ ಬೇರೆ ರೀತಿ ಆಗ್ಬಿಡ್ತಿತ್ತು. ಹಾಗಾಗಿ ಆದೇಶ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ ಪಾರಾಗಿದೆ. ಫೇರ್, 10 ದಿನ ಎಲ್ಲವೂ ಮುಂದಕ್ಕೆ ಹೋಗುತ್ತದೆ. ಇನ್ನೇನು ರಿಲೀಫ್ ಇಲ್ಲ, ಅಲ್ಲಿ ಯಾವುದೂ ಇತ್ಯರ್ಥವಾಗಲ್ಲ. ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಕೊಡಲೇಬಾರದೆ ಗೊತ್ತಿಲ್ಲ, ಕೊಡುವಂತೆಯೇ ಇಲ್ಲವೇ ಗೊತ್ತಿಲ್ಲ, ಹೈಕೋರ್ಟ್ ಹಾಗಿದ್ದರೆ ಪ್ರಾಸಿಕ್ಯೂಷನ್ ತಿರಸ್ಕಾರ ಮಾಡುವುದೇ ಗೊತ್ತಿಲ್ಲ, ಸರಿ ಎಂದು ಹೇಳಿಬಿಡುವುದೇ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಮುಂದಕ್ಕೆ ಹೋಗಿದೆ ಇಡೀ ಪ್ರಕ್ರಿಯೆ. ಸಮಯ ಸಿಕ್ಕಿದೆ ಅಷ್ಟೇ. ಮುಂದಿನ ವಿಚಾರಣೆವರೆಗೆ ತನ್ನ ಪ್ರಕ್ರಿಯೆಯನ್ನು ಮುಂದೂಡಲಿ ಅಂತ ನ್ಯಾಯಾಲಯ ಹೇಳಿದೆ. ಯಾವುದೇ ಆತುರದ ಕ್ರಮ ತೆಗೆದುಕೊಳ್ಳಬಾರದು ಅನ್ನೋದು ಅದರ ಇಟ್ಸ್ ಎ ಪ್ರೊಸೀಜರಲ್ ಆರ್ಡರ್. ಅದೇ ಪ್ರಕಾರದಲ್ಲೇ ಕೊಟ್ಟಿರ್ತಾರೆ. ಸುದೀರ್ಘ 1.5 ಗಂಟೆಗಳ ಕಾಲದ ವಾದವನ್ನು ಮಾನ್ಯ ನ್ಯಾಯಮೂರ್ತಿಗಳು ಆಲಿಸಿದರು. ವಾದ ಮಂಡಿಸಿದ್ದು ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳ ಪರವಾಗಿ. ಅತ್ತ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ದೂರುದಾರರ ಪರ ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಗಿ ಅವರು ಮಂಡಿಸಿದ್ರು. ಎಲ್ಲರೂ ಕೆವಿಯಟ್ ಹಾಕಿದ್ರು ಡ್ಯಾಶ್ ಡ್ಯಾಶ್ ಡ್ಯಾಶ್. ಎಲ್ಲ ಅರ್ಜಿಗಳನ್ನು ಒಮ್ಮೆಲೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ವಿಚಾರಣೆಗೆ ಪರಿಗಣಿಸಿ ತೆಗೆದುಕೊಂಡರು. ಈ ಮಧ್ಯೆ ಇನ್ನೊಬ್ಬರು ಹಾಕಿರುವ ಅರ್ಜಿ, ಅದ್ಯಾರು ಸ್ನೇಹಮಯಿ ಕೃಷ್ಣ ಅಂತ, ಅದನ್ನು ಜನಪ್ರತಿನಿಧಿಗಳ ಕೋರ್ಟು ನಾಳೆಗೆ ಆದೇಶವನ್ನು ಕಾಯ್ದಿರಿಸಿತ್ತು. ನಾಳಿದ್ದು ಅಬ್ರಹಾಂ ವಿಚಾರಣೆ ಇನ್ನೊಂದು ಪ್ರಕರಣ ಬರಬೇಕಾಗಿತ್ತು, ಅಂದರೆ 2ನೇ ಅರ್ಜಿ ಬರಬೇಕಿತ್ತು. ಈಗ ಅದೆಲ್ಲವೂ ಮುಂದೂಡಲಾಗಿದೆ. ಅಂದರೆ ಅರ್ಥ ಏನು? 29ರವರೆಗೆ ಯಾವುದೇ ರೀತಿಯ FIR ಆಗುವಂತಿಲ್ಲ ಮುಖ್ಯಮಂತ್ರಿಗಳ ಮೇಲೆ. 29ರವರೆಗೆ ಕತ್ತಿ ತೂಗುತ್ತಾ ಇರುತ್ತದೆ. ಕತ್ತಿನೇ ಹೊಟ್ಟೋಯ್ತಾ ಅಥವಾ ಸೊಟ್ಟಾಗಿ ಆ ಕಡೆ ತಿರ್ಕೊಂಡ್ಬಿಡ್ತಾ ಅಂದರೆ ಇಲ್ಲ, ತೂಗ್ತಾನೇ ಇರುತ್ತದೆ. ಸರಿ, ಇದರಿಂದ PCR ಪ್ರೈವೇಟ್ ಕೇಸು ರಿಜಿಸ್ಟರ್ ಆಗಿಬಿಡ್ತಿತ್ತು ಬಂದಿದ್ದರೆ ಆದೇಶ. ಈಗ ಅದೆಲ್ಲ ನಿಂತಿದೆ. ಮುಖ್ಯಮಂತ್ರಿಗಳು ಅದನ್ನು ಸ್ವಾಗತಿಸಿದ್ದಾರೆ. ಆದೇಶನ ನಾನು ವಿನಮ್ರವಾಗಿ ಸ್ವೀಕರಿಸಿ ಧನ್ಯವಾದ ಹೇಳ್ತೀನಿ. ಅಂತಿಮ ಗೆಲುವು ಸತ್ಯದ್ದೇ ಆಗಿರಲಿದೆ ಎಂಬುದು ನನ್ನ ದೃಢ ನಂಬಿಕೆ ಅಂತ ಅವರು ಹೇಳಿಕೊಂಡಿದ್ದಾರೆ. ವಾದ ಏನು ಸೂಪರ್, ಏನು ನೋಡೋಣ. ಖಾಸಗಿ ದೂರನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ನ್ಯಾಯಾಲಯದಲ್ಲಿ ಮಂಡಿಸಿರುವ ವಾದ. ಖಾಸಗಿ ದೂರನ್ನು ನೀಡಿದ ದಿನವೇ ರಾಜ್ಯಪಾಲರು ಶೋಕಾಸ್ ನೀಡಿದ್ದಾರೆ. ದಿನವೇ ಕೊಡಬಾರದು ಅಂತೆಲ್ಲೂ ಇಲ್ಲ. ಶೋಕಾಸ್ ನೋಟಿಸನ್ನು 6 ದಿನ ಮ್ಯಾಂಡೇಟರಿ ಕಾಯಬೇಕು. ಫಾರ್ ಎಕ್ಸಾಂಪಲ್, ಇದ್ಯಾವುದೋ ಈ ಖಾತಾ ಅಥವಾ ಯಾವ್ಯಾವುದೋ ಕೆಲವು ಪ್ರಕ್ರಿಯೆಗಳಿವೆ ನಾವು ಮಾಡೋದು, ಅದರಲ್ಲಿ ಅರ್ಜಿ ಹಾಕಿದ 45 ದಿನ ಕಾಯಬೇಕು, ಅದಾದ ಮೇಲೆ ಅದನ್ನು ಮಾಡಿಕೊಡಬಹುದು ಅಂತೇನೋ ಇರುತ್ತೆ. ಆ ಥರ ಹಾಗೆ ಇಲ್ಲಿಲ್ಲ, ಹಾಕಿದ ದಿನವೇ ಕೊಡಕೂಡದು ಅಂತ ಎಲ್ಲೂ ಇಲ್ಲ. ತನಿಖಾಧಿಕಾರಿಗಳ ಅನುಮತಿ ಕೇಳಿಲ್ಲ, ಹಂಗೆಲ್ಲ ಇಲ್ಲ. ಅಲ್ಲಿ ಅದನ್ನು ಅವ್ರಿಗೆ ಹೇಳಿದ್ದಾರೆ, ಬಟ್ ಕೋರ್ಟ್ ಏನು ಮಾಡುತ್ತೋ ಗೊತ್ತಿಲ್ಲ. ಶೋಕಾಸ್ ನೀಡುವಾಗಲೇ ಪೂರ್ವ ನಿರ್ಧಾರಿತ ಆಗಿತ್ತು ಅನಿಸುತ್ತೆ ಎಂಬುದು ಅಸಂಪ್ಟಿವು, ಊಹಾತ್ಮಕ ವಾದವನ್ನು ಕೋರ್ಟ್ ಎಷ್ಟು ಮಾನ್ಯ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ. ಸರ್ಕಾರದ ವತಿಯಿಂದ 100 ಪುಟಗಳ ಪ್ರತ್ಯುತ್ತರ ಕೊಡಲಾಗಿತ್ತು. 1000 ಪುಟಗಳೂ ಕೊಟ್ಟಿರಬಹುದು, ತಪ್ಪು ಅಂತಲ್ಲ.
ನನ್ನ ವಿವೇಚನೆಯಲ್ಲಿ 100 ಪುಟಗಳ ಉತ್ತರ ಸರಿ ಇಲ್ಲ ಎಂದು ಹೇಳುತ್ತಿದ್ದೇನೆ ಅಂತ ವಾದ ಇರಬೇಕು ರಾಜ್ಯಪಾಲರಿಗಾಗ. ಕಾರಣ, ಒಂದು ಎಕ್ಸಾಮಲ್ಲಿ ಒಂದು ಮಗು ಮಾರ್ಕ್ಸು ಎಷ್ಟೋ 40 ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಪಾಸ್ ಆಗತ್ತೆ, ಬಟ್ 40 ಬಂದ್ಬಿಡುತ್ತೆ. ಅಪ್ಪ ಅಮ್ಮ ಬೈತಾರೆ, ಯಾಕೆ 40 ಬಂತು, ನೀನು 86 ಬರುತ್ತೆ ಅಂತ ಹೇಳಿದ್ಯಲ್ಲ ನಮಗೆ. ಅರೆ, ನಾನು ಈ ಸರಿ ಅಡಿಷನಲ್ ಶೀಟ್ಗಳು ಸೇರಿಸಿ 67 ಪೇಜ್ ಉತ್ತರ ಬರ್ತಿದ್ದೀನಿ ನಾನು. ಪೇಜ್ಗೆ ಒಂದು ಮಾರ್ಕ್ ಅಂದ್ರೂ 67 ಬರಬೇಕಾಗಿತ್ತು ನನಗೆ. ಅಂತ ಲೆಕ್ಕ ಅವನು ಹೇಳಕೋಬಹುದು, ಅವನು ಹಾಗೆ ಬರಬೇಕು ಅಂತಿಲ್ಲ. ಉತ್ತರ ಸಮಂಜಸ. ಹಾಗಾಗಿ ಪುಟಗಳನ್ನು ಬರದೆ ಅಂದ ತಕ್ಷಣ ಮಾರ್ಕ್ಸ್ ಬರಬೇಕು ಅಂತಿಲ್ಲ. ಹಾಗಾಗಿ 100 ಪುಟಗಳು ಬಂತು ಅಂದ ತಕ್ಷಣ ಇದನ್ನು ಒಪ್ಕೋಬೇಕು ಅವರು ಅಂತಿಲ್ಲ. ಸ್ಟಿಲ್ ವಾದ ಇದೆ. ಆದರೆ ಸಂಪುಟದ ಸಲಹೆ ಧಿಕ್ಕರಿಸಿ ರಾಜ್ಯಪಾಲರಿಂದ ನಿರ್ಧಾರ ಆಗಿದೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಚಾಲೆಂಜ್ಡ್ ನೌ ಕೋರ್ಟಲ್ಲಿ. ಅವರ ವ್ಯಾಪ್ತಿ ಏನು? ಅವರ ವ್ಯಾಪ್ತಿಯಲ್ಲಿ ಅದಿಲ್ಲ ಅಂತವರು, ಇದೆ ಅಂತವರು. ಸಂಪುಟದ ನಿರ್ಧಾರ ಒಪ್ಪಬೇಕಿತ್ತವರು, ಮ್ಯಾಂಡೇಟರಿ, ಕಡ್ಡಾಯವಾಗಿ ಒಪ್ಪಬೇಕಿತ್ತು ಅಂತ ಇವರು, ಒಪ್ಪಬೇಕಾಗಿಲ್ಲ ಅಂತ ಅವರು. ಅದೇ ಚಾಲೆಂಜ್ ಆಗಿರೋದು ಕೋರ್ಟಲ್ಲಿ. ಈಗ ಅಪಾರ ದಾಖಲೆಗಳನ್ನು ಪರಿಶೀಲಿಸದೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಬಿಟ್ಟಿದ್ದಾರೆ. ಇದು ಯಾಂತ್ರಿಕ ಕ್ರಮ, ಕಾನೂನಿನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ರಾಜ್ಯಪಾಲರಿಗೆ ಅಧಿಕಾರ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆ ಎತ್ತಾದ ಮೇಲೆ ಕಾನೂನು ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತ ಹೇಳುವುದು ಅರ್ಜಿದಾರರು ಹೇಳಬೇಕಾದ ಸಹಜವಾದ. ಆದರೆ ಬರುತ್ತದೋ ಬರುವುದಿಲ್ಲವೋ ಎಂಬುದನ್ನು ಹೇಳುವುದು ನ್ಯಾಯಾಲಯದ ಕೆಲಸ. ಸಿಎಂ ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿ ಯಾವ ಅಪರಾಧ ಎಸಗಿದ್ದಾರೆ ಎಂಬುದನ್ನು ವಿವರಿಸಿಲ್ಲ. ದಾಟ್ಸ್ ಅ ಪಾಯಿಂಟ್. ಅವರ ಪಾತ್ರ ಏನು? ದಾಟ್ಸ್ ಎ ಪಾಯಿಂಟ್. ದಿ ಅಸಂಪ್ಟಿವ್ ಅಕ್ಯೂಸ್ಡ್, ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು, ಅವರಿಗೆ ಈ ಸೋ ಕಾಲ್ಡ್ ಅಲೆಜ್ಡ್ ಕ್ರೈಮ್ ಅಂತ ಏನು ಹೇಳ್ತಿದ್ದಾರೆ, ಅದರಲ್ಲಿ ಅವರ ಪಾತ್ರ ಯಾವುದು ಮತ್ತು ಯಾವ ಹಂತದಲ್ಲಿ ಯಾವ ಪ್ರಮಾಣ ಆಳದಲ್ಲಿ ಆಗಿದೆ ಇಲ್ಲ ವಿವರಣೆ ಎಲ್ಲುವೆ. ಪ್ರಭಾವ ಅನ್ನೋದಾದ್ರೆ ಅವರು ಅಸ್ಯೂಮ್ ಮಾಡಿದ್ದಾರೆ ಗವರ್ನರ್. ಇವ್ರೆಂಗ್ ಅಸ್ಯೂಮ್ ಮಾಡ್ಕತ್ತಿದಾರೋ ತಮ್ಮ ವಾದದಲ್ಲಿ ಅಭಿಷೇಕ್ ಮನು ಸಿಂಗ್, ಹಂಗ ಅವರು ಅಸ್ಯೂಮೇ ಮಾಡಿದ್ದಾರೆ ಇವರು ಪ್ರಭಾವವನ್ನು ಬೀರಿದ್ದಾರೆ ಅಂತ. ಸರ್ಕಾರ ಶಿಥಿಲ ಮಾಡುವ ಉದ್ದೇಶದಿಂದ ಆಕ್ಷೇಪಾರ್ಹ ಆದೇಶ ಮಾಡಲಾಗಿದೆ. ದಾಟ್ಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಕೋರ್ಟು ಪರಿಗಣಿಸುತ್ತೆ ಅಂತ ನನಗೆ ಅನ್ಸಲ್ಲ, ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೋ, ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಇಟ್ಸ್ ಎ ಪೊಲಿಟಿಕಲ್ ಸ್ಟೇಟ್. ಅದನ್ನು ಹೇಳಲಿಕ್ಕೆ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ. ಸಿಎಂ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ಎಕ್ಸಾಕ್ಟ್ಲಿ. ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳ ನೇರ ಪಾತ್ರವಿದೆ ಎಂದು ಸಾಬೀತು ಮಾಡಲು ಮುಖ್ಯಮಂತ್ರಿಯ ಪಾತ್ರಧಾರಿಯಾಗಿ, ಪತಿ ಪಾತ್ರಧಾರಿಯಾಗಿ ಬೇರೆ, ಇದು 2 ಮುಖಗಳಿದಕ್ಕೆ ಈ ಪ್ರಕರಣ. ಒಂದು, ಪತಿಯಾಗಿ ಅವರು ನಡೆದುಕೊಳ್ಳುತ್ತಿರುವ ರೀತಿಗಳು, ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು. ಇನ್ನೊಂದು, ಮುಖ್ಯಮಂತ್ರಿಯಾಗಿ ನಡೆದುಕೊಳ್ಳುತ್ತಿರುವ ರೀತಿಗಳು ಮತ್ತು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು. 2 ಬೇರೆ ಬೇರೆ. ಪತಿಯಾಗಿ ಅವ್ರು ಏನು ಅಡ್ವೈಸ್ ಬೇಕಾದ್ರೂ ಕೊಟ್ಕೋಬೋದು ಅವ್ರ ಶ್ರೀಮತಿಗೆ. ಮುಖ್ಯಮಂತ್ರಿಯಾಗಿ ಅವರ ಪಾತ್ರ ಇದೆ ಅನ್ನಕ್ಕೆ ಸಾಕ್ಷ್ಯಕ್ಕೆ ಸದ್ಯಕ್ಕಂತೂ ಎಲ್ಲೂ ಏನು ಬಂದಂಗಿಲ್ಲ. ಸಾಕ್ಷ್ಯ ಒಂದು ಕಾಗದದ ರೂಪದಲ್ಲೋ ಅಥವಾ ಆ ಕಡತವು ಮುಖ್ಯಮಂತ್ರಿಗಳ ಕಚೇರಿಗೆ ಆಗಮಿಸಿದೆ ಎಂದೋ, ಆ ಕಡತದಲ್ಲಿ ಶರಾಗಳೋ ಅಧಿಕಾರಿಗಳದ್ದೋ ಯಾರದ್ದೋ ಇದೇನಾದರೂ ಇದೆಯಾ ಅಂತ ಕಾಣಿಸಿಲ್ಲ. ನೋಡೋಣ. ಪೂರ್ವಾನುಮತಿ ಕೋರಿ 3 ಅರ್ಜಿ ಬಂತು. 1 ಅರ್ಜಿಗೆ ಸಂಬಂಧಿಸಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಇಫ್ ದಿ ಕಂಟೆಂಟ್ ಅಂಡ್ ಅಲೆಗೇಷನ್ ಆಫ್ ಆಲ್ ದಿ ಅಪ್ಲಿಕೇಶನ್ಸ್ ಆರ್ ಸಿಮಿಲರ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್, ಹೈಕೋರ್ಟಲ್ಲಿ ಒಂದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಲ್ಲ ಹೈಕೋರ್ಟಲ್ಲ ಒಂದು 66 ಅರ್ಜಿ ಬರ್ತವೆ. ಕೋರ್ಟ್ ಏನು ಮಾಡುತ್ತೆ, ಎಲ್ಲವುಗಳದ್ದು ಅದೇ ಇದೆ, ರಿಲೀಫು ಅದೇ ಇರುತ್ತೆ, ಒಂದೇನೆ. ಹಂಗೆ ಒಬ್ಬೊಬ್ರದ್ದು 66 ಮಾಡ್ಕೊಂಡು ಕೂರಕ್ಕಾಗಲ್ಲ. ಎಲ್ಲ ಬಂಚ್ ಮಾಡಿ ತಗೊಳ್ಳಿ ಎತ್ತಲ ಕಡೆಗೆ ಒಳಕ್ಕೆ ಒಂದೇ ಸರಿಗೆ ಅಂತ ಒಂದೇ ಸರಿಗೆ ತಗೋತಾರೆ. ಇವತ್ತು ಹೇಗೆ ಬಂಚ್ ಮಾಡಿ ಇದನ್ನ ವಿಚಾರಣೆ ಹಾಗೆ ಆಗತ್ತಲ್ವೇ. ಹಂಗಾಗಿ 1 ಕೊಟ್ಟಿದ್ದಾರೆ, 2 ಕೊಟ್ಟಿಲ್ಲ. ಅದು ಅಷ್ಟಾಕ ಬಿಟ್ಬಿಡಿ. ಈಗ ಹಂಗಾರೆ ಸರಿ, 2 ಬಿಟ್ಬಿಡಿ, 1ಕ್ಕೆ ತಗೊಳ್ಳಿ ಅಂದ್ಬಿಟ್ರೆ ಇದನ್ನೇ ಮೇನ್ ಅಂತ ಆಯ್ತು, ಇದನ್ನೇ ತಗೊಳ್ಳಿ, ಇದ್ರ ಮೇಲೆ ಎಫ್ಐಆರ್ ಹಾಕೋಣ ಹೋಗಿ ಎತ್ತಲ ಕಡೆಗೆ ಅಂದ್ಬಿಟ್ರೆ ಹಂಗಾಗಲ್ಲ. ಏನೋ ಅವ್ರ ವಾದ ಅವರದ್ದು. ರಾಜ್ಯಪಾಲರ ನಡೆ ಅಸಂವಿಧಾನಿಕ, ತಾರತಮ್ಯದಿಂದ ಕೂಡಿದೆ. ದಟ್ ಕೋರ್ಟ್ ಹ್ಯಾಸ್ ಟು ಡಿಸೈಡ್. ರಾಜ್ಯಪಾಲರು 12 ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವ್ರ ವಾದ. ಅಂದರೆ ಅದು ಯಾರು ರಾಜಕಾರಣಿಗಳದ್ದೆಲ್ಲ ಅವ್ರಗಳದ್ದು ಇದೆ, ಆದರೆ ಅದು ಯಾವುದಕ್ಕೂ ತಗೊಂಡಿಲ್ಲ. ದ್ಯಾಟ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಇದನ್ನು ಕೊಡಬಾರದು ಅಂತ ಹೇಳಲಿಕ್ಕೆ ಬರಲ್ಲ ಆ ಶೆಲ್ಟರ್ ಅಂತ ನನ್ನ ವಾದ ಇದು. ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಇಲ್ಲಿ ಕೊಡಲಿಕ್ಕೆ ಬರುವುದಿಲ್ಲ.
This is not based on the permission of the governor to be delivered, is not done based on application wise merit to time date wise ಅಲ್ಲ. ಅಂದ್ರೆ ಇದನ್ನ ಟಾರ್ಗೆಟ್ ಅನ್ನೋದನ್ನ ತೋರಿಸ್ತಾ ಇದೆ. ಹಂಗಾಗಲ್ಲ ಅದು. ಯಾರು ಫಸ್ಟ್ ಬಂದಿತ್ತು ಅದು ಡಿಸ್ಪೋಸ್ ಆಗಬೇಕು, ಆಮೇಲೆ ನೆಕ್ಸ್ಟ್ ತಗೋಬೇಕಾಗಿತ್ತು. ನೀನು ಯಾಕಪ್ಪ ಮೊದಲೇ ತಗೊಂಡೆ? ಆರ್ಡರ್ ಮೇಲೆ ಬರಕ್ ಆಗಲ್ಲ. ಹಂಗಲ್ಲ ಅದು. ಆದ್ರೆ ಅದನ್ನ ಚಾಲೆಂಜ್ ಮಾಡ್ಬೋದು ಬೇಕಿದ್ರೆ. ಯಾಕೆ ಹಾಕಿ? ಇನ್ನೊಂದು ಪ್ರಕರಣದಲ್ಲಿ ರಾಜ್ಯಪಾಲರ ಮೇಲೆ ಅದನ್ನ ಚಾಲೆಂಜ್ ಮಾಡ್ಬೋದು ಬೇಕಾದ್ರೆ. ಯಾಕೆ? ಡಸ್ ಗವರ್ನರ್ ಹ್ಯಾಸ್ ಅನ್ಲಿಮಿಟೆಡ್ ಪವರ್ ಲೈಕ್ ದಿಸ್ ಓವರ್ ರೋಲ್ ಮಾಡಿ ಮೊದಲನೇ 10 ಕೇಸ್ ಬಿಟ್ಟು 16ನೇ ಕೇಸಿಗೆ ನಾವು ತೀರ್ಮಾನ ಕೊಡ್ತೀನಿ, ಕೊಡಲ್ಲ 12ಕ್ಕೆ ಅನ್ನೋ ಅಧಿಕಾರ ಇದೆಯೋ ರಾಜ್ಯಪಾಲರಿಗೆ? ಅದು ನ್ಯಾಯಸಮ್ಮತವೋ ಅಂತ ಬೇಕಾದ್ರೆ ಚಾಲೆಂಜ್ ಮಾಡಿಸ್ಬೋದು. ಮಾಡೋದು ಒಳ್ಳೇದು ಅದನ್ನು. ಆ್ಯಕ್ಚುಲಿ CM ಪ್ರಕರಣದಲ್ಲಿ ಮಾತ್ರ ತರಾತುರಿ ಆದೇಶ ಹೊರಡಿಸಿದ್ದಾರೆ, ಅವರು ಇಲ್ಲ ಅಂತಾರೆ. ದೂರುದಾರರ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಹಿನ್ನೆಲೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ನೋ, ದಟ್ ಡಸ್ ನಾಟ್ ಬಿಕಮ್ ಇದು. ಅವ್ರ ಹಿನ್ನೆಲೆ ಸರಿ ಇಲ್ಲ ಅಥವಾ ಇನ್ನೊಂದೇನೋ ಶಿಕ್ಷೆ ಅಸ್ಯೂಮ್ ದೂರುದಾರನಿಗೆ ಯಾವುದೋ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಅಂತಾನೆ ಇಟ್ಕೊಳ್ಳೋಣ, ದಂಡ ವಿಧಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೋ, ಅಥವಾ ಜೈಲ್ ಶಿಕ್ಷೆನೇ ಆಗ್ಬಿಟ್ಟಿದೆ ಅಂತಾನೆ ಇಟ್ಕೊಳ್ಳೋಣಪ್ಪ. ಓಕೆ, ಇಟ್ ಡಸ್ ನಾಟ್ ಟೇಕ್ ಅವೇ ದಿ ರೈಟ್ ಆಫ್ ಹಿಮ್ ಟು ಗೋ ಅಗೇನ್ಸ್ಟ್ ಸಂಬಡಿ ಎಲ್ಸ್. ಆಮೇಲೆ ಕಂಪ್ಲೇಂಟ್ ಮಾಡೋ ಅಧಿಕಾರ ಇಲ್ಲ ಅನ್ನೋ ಹಾಗೆ ಅವನಿಗೆ ಅಧಿಕಾರವೇ ಇಲ್ಲ. ಒಮ್ಮೆ ಅವನು ಹೋಗಿ ಬಂದ ಮೇಲೆ ಇನ್ನು ದೂರವನ್ನು ಕೊಡುವಂತಿಲ್ಲ ಯಾರ ಮೇಲೆ ಆಗಲಿ ಅಂತ ಇಲ್ಲ. ಇಲ್ಲವೇ ಅವನೇ ತಪ್ಪಿತಸ್ಥ ಅಂತ ಅಂದ್ಮೇಲೆ ಹಂಗಾಗಕ್ಕೆ ಬರಲ್ಲ ಅದು. ಹಾಗಾಗಿ ಇದರಲ್ಲಿ ಆತನ ವೈಯಕ್ತಿಕ ಆಸೆಗಳೇನೋ ಇವೆ, ಆತನ ವ್ಯವಹಾರಗಳಿವೆ ಯಾರ್ದೋ ವಿಚಾರದಲ್ಲಿ. ಹಾಗಾಗಿ ಅವ್ರು ಇದಕ್ಕೆ ಕೊಡಕ್ ಬರಲ್ಲ ಅಂದಿದ್ರೆ ಬೇರೆ, ಅದನ್ನು ಪ್ರೂವ್ ಮಾಡಬೇಕಾಗುತ್ತಲ್ಲ ಸರ್. ಹೌದು, ಈ ಪ್ರಕರಣದಲ್ಲಿ ಮಧ್ಯಂತರ ಆದೇಶ ಬೇಕು ಅಂತ ಕೇಳಿದ್ರು, ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಮಧ್ಯಂತರ ಆದೇಶ. ಎಸ್, ರಾಜ್ಯಪಾಲರ ಪರ ವಕೀಲ ಇವರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು, ಪ್ರಾಸಿಕ್ಯೂಷನ್ ಅನುಮತಿ ಕೊಡುವುದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆ. ಆಸ್ ಆನ್ ಟುಡೇ ಇರೋ ಕಾನೂನಿನಲ್ಲಿ ಅಧಿಕಾರ ಇದೆ ಅಂತ ನಾವೆಲ್ಲ ಪರಿಭಾವಿಸಿದ್ದೇವೆ. ಆಸ್ ಆನ್ ಟುಡೇ ಕ್ಯಾಬಿನೆಟ್ ನಿರ್ಧಾರವನ್ನು ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು ಅಂತೇನಿಲ್ಲ. ಮಧ್ಯಪ್ರದೇಶದ ತೀರ್ಪಿದೆ, ದಟ್ಸ್ ಎ ಸಪೋರ್ಟಿವ್ ಆರ್ಗ್ಯುಮೆಂಟ್ ಅವರು ಮಾಡ್ತಾ ಇದ್ದಾರೆ. ಇದನ್ನು ಮಧ್ಯಪ್ರದೇಶದ ತೀರ್ಪನ್ನು ನಾನು ಅದನ್ನು ಕೂತ್ಕೊಂಡು ನೋಡಿದೆ, ಓದಿದೆ ಒಂದಷ್ಟು, ಎಲ್ಲ ಅದೇನು ಇದೆ ನೋಡೋಣ ಅಂತ. ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಚುನಾಯಿತ ಸರ್ಕಾರವೊಂದು ಸ್ವೇಚ್ಛಾಚಾರವಾಗಿ ಸ್ವಜನ ಪಕ್ಷಪಾತದಲ್ಲಿ ಭ್ರಷ್ಟತೆಯನ್ನೇ ಒಂದು ರೀತಿ ವಿಜೃಂಭಿಸಲು ಅಥವಾ ಭ್ರಷ್ಟತೆಯನ್ನು ರಕ್ಷಣೆ ಮಾಡಿಕೊಳ್ಳಲು ಅದರಿಂದ ಕೆಲವು ಸಲಹೆಗಳನ್ನು ರಾಜ್ಯಪಾಲರಿಗೆ ಕೊಟ್ಟಾಗ ಈ ಕ್ಯಾಬಿನೆಟ್ ನಿರ್ಧಾರವನ್ನು ಒಪ್ಪಲೇಬೇಕು ಎಂಬುದು ಕಡ್ಡಾಯವಾಗಿ ಹೋಗಿಬಿಟ್ಟರೆ ಆಗ ಈಸ್ ಇಟ್ ನಾಟ್ ಆಂಟಿ ಡೆಮೋಕ್ರೆಟಿಕ್ ಆರ್ ಆಂಟಿ ಪೀಪಲ್ ಅನ್ನೋ ಪ್ರಶ್ನೆ ಇದೆ. ಒಂದು ಪ್ರಜಾಪ್ರಭುತ್ವದ ವಿರುದ್ಧವಾಗಿಲ್ವಾ ಆಗಿದೆ. ಅವ್ರು ಕೊಟ್ಟಿದ್ದನ್ನು ಒಪ್ಪಲೇಬೇಕು ಅಂತಂದ್ರೆ ಅಂತಿಮ ಅನ್ನೋ ಹಾಗೆ ಎಲ್ಲ ಚುನಾಯಿತ ಸರ್ಕಾರಗಳು ತನಗೆ ಬೇಕಾದ ರೀತಿಯಲ್ಲೇ ಸಲಹೆಯನ್ನು ಕಳಿಸತ್ವೆ. ಹಾಗಾದ್ರೆ ಹಂಗಾಗಲ್ಲ. ಅಂದ್ರೆ ಸ್ಥಾಪಿತ ಕಾನೂನುಗಳನ್ನು ಮತ್ತು ದತ್ತವಾಗಿರುವ ಅಧಿಕಾರವನ್ನು ದುರ್ಬಳಕೆ ಆಗಿದೆ ಎಂಬ ಅನುಮಾನ ಬಂದಾಗ ವಿವೇಚನೆ ಮತ್ತು ಅಸ್ವಾತಂತ್ರ್ಯ ರಾಜ್ಯಪಾಲರೇ ಇದೆ ಎಂಬ ಒಂದು ವಾದ ಇದೆ. ಅದನ್ನೀಗ ನ್ಯಾಯಾಲಯ ಹೊಸ ರೂಪದಲ್ಲಿ ಹೇಗೆ ವ್ಯಾಖ್ಯಾನ ಮಾಡುತ್ತೋ ಗೊತ್ತಿಲ್ಲ, ನೋಡಬೇಕು. ಒಂದು ವೇಳೆ ನ್ಯಾಯಾಲಯ ಇಲ್ಲವೇ ಇಲ್ಲ ಅಧಿಕಾರ ರಾಜ್ಯಪಾಲರಿಗೆ ಎಲ್ಲೂ ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಅಂತ ಅನ್ಬಿಡುತ್ತೆ ಅನ್ಕೊಳ್ಳೋಣ. ಹಾಗಿದ್ರೆ ಮುಂದೆ ಯಾವುದೇ ಅಧಿಕಾರದಲ್ಲಿರೋರ ಮುಂದೆ ಯಾವ ತನಿಖೆನೂ ನಡೆಯಂಗಿಲ್ಲ. ಹಂಗಾರೆ ತನಿಖೆನೇ ನಡೆಯಂಗಿಲ್ಲ. ಹಂಗಾರೆ ಯಾರಿಗೂ ಪ್ರಾಸಿಕ್ಯೂಷನ್ ಇಲ್ಲ. ಪ್ರಾಸಿಕ್ಯೂಷನ್ ಇಲ್ಲದಿದ್ರೆ ಕೋರ್ಟಲ್ಲಿ ನಿಲ್ಲಲ್ಲ. ಅದಕ್ಕೆ ಇದು ತೆಗೆದು ಬಿಡಬೇಕು. ಪ್ರಾಸಿಕ್ಯೂಷನ್ ಬೇಕಿಲ್ಲ, ಎಲ್ಲರೂ ಸಾಮಾನ್ಯ ಪ್ರಜೆಗಳಂತೆ ಅಂತ ಮಾಡಿಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ಕೇಸ್ ಬೀಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾಗ, ಕೆಲಸ ಮಾಡೋಕ್ಕಾಗಲ್ಲ. ಒತ್ತಡ ಇರುತ್ತೆ. ಕ್ಯಾಬಿನೆಟ್ ನಿರ್ಣಯದ ಉದ್ದೇಶ CM ರಕ್ಷಣೆ ಮಾಡೋದಾಗಿದೆ. ಆಬ್ವಿಯಸ್ ಅದ. ಹೀಗಾಗಿ ರಾಜ್ಯಪಾಲ ತಮ್ಮ ಅಧಿಕಾರ ಬಳಸಿ ಆದೇಶ ಕೊಟ್ಟಿದ್ದಾರೆ. ಮಧ್ಯಂತರ ಆದೇಶ ಯಾವುದು ಕೊಡಬೇಡಿ ಅಂತೇನೋ ಕೇಳಿದ್ರು. ಏನೋ ನ್ಯಾಯಮೂರ್ತಿಗಳಿಗೊಂಥರ ಮಧ್ಯಂತರ ಆದೇಶನೇ ಕೊಟ್ಟಿದ್ದಾರೆ. ಆದರೆ ಒಂದು ರೀತಿಯದು ಪ್ರಕರಣದಲ್ಲೇ ಅವರಿಗೆ ಲಾಭ ಆಗೋ ಥರ ಮಧ್ಯಂತರ ಆದೇಶ ರಿಲೀಫ್ ಸಿಕ್ಕಿಬಿಟ್ಟಿದೆ ಅಂತಾನೂ ಅಲ್ಲ. ಅಥವಾ ನಾಳೆ ಅವ್ರಿಗೆ ಆಗಬಹುದಾದ ಇಂಜುರಿ, ಏನೋ ಒಂದು ಅಪಾಯ ಬಂದುಬಿಡ್ಬೋದು, ಜನಪ್ರತಿನಿಧಿಗಳ ಆದೇಶ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅನ್ನೋದ್ರಿಂದ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ವಿಚಾರಣೆಯವರೆಗೆ ಮುಖ್ಯಮಂತ್ರಿಗಳಿಗೆ ರಕ್ಷಣೆ ಸಿಕ್ಕಿದೆ.
ಅಂದ್ರೆ ಸರ್ ಹೈಕೋರ್ಟ್ ಈ ಪ್ರಕರಣವನ್ನ ಈ ಅರ್ಜಿಯನ್ನು ಇತ್ಯರ್ಥಪಡಿಸುವವರೆಗೂ ಹಾಗಾದ್ರೆ ಸೆಷನ್ಸ್ ಕೋರ್ಟ್ ಏನು ತೀರ್ಮಾನ ತಗೊಳ್ಳೋ ಇತ್ಯರ್ಥಪಡಿಸುವವರೆಗೂ ಅಂತ ಮಧ್ಯಂತರ ಆದೇಶದಲ್ಲಿ ಇದೆ ಅಂತ ನಾನು ಅನ್ಕೊಂಡಿಲ್ಲ. 29th ಅಂತ ಹೇಳಿದೆ. ಹೌದು. ಒಂದು ವೇಳೆ ಮಾನ್ಯ ನ್ಯಾಯಮೂರ್ತಿಗಳು ತಮ್ಮ ವಿಚಾರಣೆಯನ್ನು ಏನಾದ್ರು ಮುಂದುವರಿಸಿದ್ರೆ ಅಲ್ಲಿಂದ ಮುಂದಕ್ಕೆ ಇನ್ನು 4 ದಿನ ದಿಸ್ ವಿಲ್ ಆಬ್ವಿಯಸ್ಲಿ ಗೆಟ್ ಎಕ್ಸ್ಟೆಂಡೆಡ್. ಆಗ ಓಕೆ, ಮತ್ತೆ ಮುಂದಕ್ಕೆ ಹೋಗುತ್ತಾಗ ನ್ಯಾಯಮೂರ್ತಿಗಳು ಹೇಳ್ತಾರೆ ಇಟ್ಸ್ ಆಲ್ ರೈಟ್, ಅದನ್ನು ವಿ ವಿಲ್ ಫರ್ದರ್ ಎಕ್ಸ್ಟೆಂಡ್ ಇಟ್ ಹಂಗಾರೆ ಅಂತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗೆ ಗೊತ್ತಿಲ್ಲ ಏನಾಗುತ್ತೋ ಏನು. ಈ 17A ಅಲ್ಲಿ ಅನುಮತಿ ಕೊಡೋದಕ್ಕೆ ಅವಕಾಶ ಇದೆ, ಪೂರ್ವಾನುಮತಿ ಅಲ್ಲ ಅಂತ ಜಡ್ಜ್ ಕೂಡ ಹೇಳ್ತಾರೆ ಸರ್. ಇದು ಏನು ವ್ಯತ್ಯಾಸ ಬರುತ್ತೆ ಸರ್ ಅನುಮತಿ ಪೂರ್ವಾನುಮತಿಗೆ? ಲೆಟ್ ಅಸ್ ಸಿ. ಈಗ ಅದನ್ನು ಹೇಗೆ ಇವ್ರು ಏನು ವ್ಯಾಖ್ಯಾನ ಮಾಡ್ತಾರೋ, ಯಾರು ನೀವು ಏನೇ ವ್ಯಾಖ್ಯಾನ ಮಾಡಿಕೊಂಡರೂ ಇದು ಅಂತಿಮವಾಗಿ ಎರಡೂ ಕಡೆಯಿಂದ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಓಕೆ, ಅದ್ರಲ್ಲಿ ನನಗಂತೂ ಅನುಮಾನ ಕಾಣಿಸ್ತಿಲ್ಲ ಸದ್ಯಕ್ಕೆ. ಏನೇ ತೀರ್ಮಾನ ಬಂದರು ಮುಖ್ಯಮಂತ್ರಿಗಳ ಪರವಾಗಿ ಬಂದರೆ ರಾಜ್ಯಪಾಲರು ಹೋಗ್ತಾರೆ, ಅಥವಾ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಯಾರೋ ಹೋಗ್ತಾರೊಬ್ರು. ವಿರುದ್ಧವಾಗಿ ಬಂದರೆ ಮುಖ್ಯಮಂತ್ರಿಗಳವರು ಹೋಗ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಇದರಲ್ಲಿ ನನಗೆ. ಏನಾಗುತ್ತೆ ಅದಾದಾಗ ಸಂವಿಧಾನದ ಅಧಿಕಾರದ ವ್ಯಾಖ್ಯಾನ ಅದು ಅಲ್ಲೇ ಆಗಬೇಕು. ಆದರೆ ಅವ್ರು ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋದನ್ನ ಅಲ್ಲಿ ಇತ್ಯರ್ಥ ಆಗಲ್ಲ ಸರ್. ಅದು ನ್ಯಾಯಾಲಯ ರಾಜೀನಾಮೆಯನ್ನು ಈ ಮುಖ್ಯಮಂತ್ರಿ ಕೊಡಬೇಕು ಅಂತ ಹೇಳಲ್ಲ. ನ್ಯಾಯಾಲಯ ನನ್ನ ಕೆಲಸ ಅಲ್ಲ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನ್ಯಾಯಾಲಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಬಂದಾಗಲೂ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಥವಾ ಅದನ್ನು ಪಾಲನೆ ಮಾಡ್ತಿಲ್ವಲ್ಲ ಕಾನೂನು ಸುವ್ಯವಸ್ಥೆ ಅಂತ ಹೇಳತ್ತೀಯ ಹೊರತು ಬೇರೆದಲ್ಲ. ರೇರ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಕಾಮೆಂಟ್ರಿ ರೂಪದಲ್ಲಿ ಕೆಲವು ಸರಿ ನ್ಯಾಯಾಲಯದಲ್ಲಿ ಬಂದಿರಬಹುದು. ಕರ್ನಾಟಕದ್ದೇ ಒಂದ್ಸರಿ ಒಂದು ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ಬಂದಿದೆ. ಇಫ್ ಯು ಕೆನಾಟ್ ಹ್ಯಾಂಡಲ್ ಇಟ್ ದೆನ್ ಇಟ್ ಇಸ್ ಬೆಟರ್ ದಿ ಗವರ್ಮೆಂಟ್ ರಿಸೈನ್ ಅಂಡ್ ಗೋ ಅಂತಂತಾರೆ. ಆರ್ಡರ್ ಅಂತಾನೆ ಅಲ್ಲ, ಕಾಮೆಂಟ್ರಿ ರೂಪದಲ್ಲಿ ಬಂದಿರುತ್ತದೆ. ನ್ಯಾಯಾಲಯ ಹೇಳುತ್ತೆ ಅಂತಲ್ಲ. ಜೈಲಲ್ಲಿ ಇದ್ದು ಅಧಿಕಾರವನ್ನು ನಡೆಸಬಹುದು ಎಂಬುದು ಸಾಬೀತಾಗಿದೆ ಈಗ ಇನ್ ದ ಕೇಸ್ ಆಫ್ ಅರವಿಂದ ಕೇಜ್ರಿವಾಲ್. ಹಾಗಾಗಿ ನ್ಯಾಯಾಲಯ ಹೇಳುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಆದರೆ ನ್ಯಾಯಾಲಯದ ಯಾವುದೇ ನಿರ್ಧಾರ ರಾಜಕೀಯವಾಗಿ ಇವ್ರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅರವಿಂದ್ ಕೇಜ್ರಿವಾಲ್ಗೆ ಅದನ್ನು ಅರಗಿಸಿಕೊಳ್ಳಲು ಅದೊಂದು ಪ್ರಾದೇಶಿಕ ಪಕ್ಷ ಅರಗಿಸ್ಕೊಂಡ್ಬಿಟ್ರು. ಅವರು ಅದನ್ನು ಅರಗಿಸ್ಕೊಂಡ್ಬಿಡ್ತಾರೆ ಅಥವಾ ಅರಗಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಅವ್ರಿಗೆ ಬೇರೆ ಕಡೆ ಆ ಪ್ರಾಬ್ಲಮ್ ಇಲ್ಲ. ವೇರಸ್ ಕಾಂಗ್ರೆಸ್ಗೆ ಹಾಗಲ್ಲ. ನಾಳೆ ಅದು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇಟ್ ಈಸ್ ಆನ್ಸರಬಲ್ ಅಕ್ರಾಸ್ ದಿ ಕಂಟ್ರಿ. ದೇಶವ್ಯಾಪಿ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ನಾಳೆ ಬೇರೆ ಪ್ರಕರಣ ಬಂದಾಗ ಇಲ್ಲಿ ತೆಗೆದುಕೊಂಡಿರೋ ನಿಲುವಿಗೆ ವಿರುದ್ಧವಾಗಿ ಅಲ್ಲಿ ಅವನು ರಾಜೀನಾಮೆ ಕೊಡೋರು ಅಲ್ಲೇನಪ್ಪ ಮಾಡ್ದೇನು ಬಿಡ್ತಾರೆ. ಆಮೇಲೆ ದಾಟ್ಸ್ ಎ ಪೊಲಿಟಿಕಲ್ ಪ್ರಾಬ್ಲಮ್. ಅದನ್ನು ಫೇಸ್ ಮಾಡಬೇಕು. ಅದು ರಾಜಕಾರಣದ ಸಮಸ್ಯೆ, ಅದನ್ನು ಅವ್ರು ಫೇಸ್ ಮಾಡಬೇಕಾಗತ್ತೆ ಅಲ್ವೇ? ಈಗ ನೋಡೋಣ ಏನೇನಾಗತ್ತೆ ಅಂತ. ಈಗ ಈ ಪ್ರಕರಣ ಯಾಕೆ ಇಲ್ಲಿವರೆಗೂ ಬಂತು? ಅವ್ರ ಪತ್ನಿಗೆ ಸಿಕ್ಕಂತ ಸೈಟ್ ಬಂದಾಗಲೇ ಸೈಟನ್ನು ವಾಪಸ್ ತಗೊಳ್ಳಿ ಅಂತ ಶ್ರೀಮತಿ ಬರೆದು ತಗೊಳ್ಳಿ, ನಾನು ಬರೀತಾ ಇದ್ದೀನಿ, ಆದರೆ ನಾನು ನಿಮ್ಮನ್ನು ಕೇಳಿರಲಿಲ್ಲ ಇಂಥ ಜಾಗದಲ್ಲಿ ಕೊಡಿ, ಇಷ್ಟು ಸೈಟ್ ಕೊಡಿ, ಇಷ್ಟು ಸ್ಕ್ವೇರ್ ಫೀಟ್ ಕೊಡಿ ಅಂತ ನಾನೇನು ನಿಮ್ಮನ್ನು ಕೇಳಿರಲಿಲ್ಲ. ನಿಮ್ಮದೇ ಸ್ಕೀಮ್ ಪ್ರಕಾರ ನಾನು ಅರ್ಜಿ ಹಾಕಿದ್ದೆ, ಕೊಟ್ಟಿದ್ದೀರಿ. ಈಗ ನನ್ನನ್ನೇ ಆರೋಪಿ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ನಾನು ಪರಿಹಾರಕ್ಕೆ ಅರ್ಹಳೋ ಅಲ್ಲವೋ ತಿಳಿಸ್ರಿ ಕೇಳೋ ಹಾಕಿತ್ತು ಅಂತ ಕೇಳಿ, ನೀವು ಪರಿಹಾರಕ್ಕೆ ಅರ್ಹರು ಅಂದ್ರೆ ಕೊಡ್ರಿ, ಅದು ಎಷ್ಟು ಕೊಡ್ತೀರಿ ಹಂಗಾರೆ ನೋಡ್ತೀನಿ, ಅದನ್ನ ಆಮೇಲೆ ಚಾಲೆಂಜ್ ಮಾಡ್ತೀನಿ ಕೋರ್ಟಲ್ಲಿ. ಇಲ್ಲಿ ಅರ್ಹರೇ ಅಲ್ಲ ಕೊಡ್ರಿ, ಇಲ್ಲಿ ಅದು ಆ ಲೆಟರ್ ಹಿಂಬರಗಾನ ಆಮೇಲೆ ಚಾಲೆಂಜ್ ಮಾಡ್ತೀನಿ ಕೋರ್ಟಲ್ಲಿ ಅಂತಿದ್ರೆ ಅದು ಅಲ್ಲಿಗೆ ಸಿವಿಲ್ ಡಿಸ್ಪ್ಯೂಟ್ ಆಗಿ ನಿಲ್ತಿತ್ತದು. ಅದಾಗಿಲ್ಲ, ಅದಂಗೆ ಆಗಲಿಲ್ಲ. ಈಗ ತಿರ್ಕೊಂಡು ಬಂದಿದೆ. ಈಗ ಬಂದಿರೋ ಪ್ರಾಬ್ಲಮ್ ಏನು? ದರ್ ಇಸ್ ಎ ಟ್ರಮೆಂಡಸ್ ಪ್ರಾಬ್ಲಮ್ ಈಗಿದು. ಅಂದರೆ ಅದಕ್ಕೆ ನಾನು ಹಿಂದೆ ಇದನ್ನು ಬಳಸಿದ್ದೆ ಈ ಸುದ್ದಿನಲ್ಲಿ, 9 ಗಂಟೆನಲ್ಲಿ. ಗಾಯ ಆಗತ್ತೆ, ಅದು ಆಮೇಲೆ ರಣ ಆಗಿಬಿಡುತ್ತೆ ಅಂತ ಕೇಳಲಿಲ್ಲ ಯಾರು. ಈಗಲೂ ಹೇಳ್ತೀನಿ, ಈಗ ಮುಖ್ಯಮಂತ್ರಿಗಳ ಬಳಿ ಒಂದಷ್ಟು ದಾಖಲೆ ಅವ್ರ ಪತ್ನಿನೋ ಮುಖ್ಯಮಂತ್ರಿಗಳ ಕೈಲೋ ಇದೆ, ಮತ್ತು ಅವರ ಪ್ರಕಾರ ಅವ್ರು ಯಾವ ತಪ್ಪು ಮಾಡಿಲ್ಲ ಇರ್ಬೋದು. ಆದರೆ ಅವರ ವಿರುದ್ಧವಾಗಿ ನಿಂತಿರುವ ಅರ್ಜಿದಾರರ ಹತ್ರನೂ ಒಂದಷ್ಟು ದಾಖಲೆ ಇದೆ. ಅವ್ರ ಪ್ರಕಾರ ಅವ್ರು ಎಲ್ಲ ತಪ್ಪು ಮಾಡಿಬಿಟ್ಟಿದ್ದಾರೆ ಇರಬಹುದು, ಇಲ್ಲದೇನೂ ಇರಬಹುದು. ಇವರಿಬ್ಬರ ದಾಖಲೆಗಳನ್ನು ಪ್ರತ್ಯೇಕವಾಗಿ ನಿಷ್ಪಕ್ಷಪಾತವಾಗಿ ಯಾರಾದರೂ ಒಬ್ಬರು ಪರಿಶೀಲನೆಯನ್ನು ಮಾಡಬೇಕು. ಇದನ್ನೇ ಅವತ್ತಿಂದ ನಾನು ಕೇಳ್ತಿರೋ ಪ್ರಶ್ನೆ, ಯಾರು ಮಾಡಬೇಕು ಇದನ್ನು? ನಿವೃತ್ತ ನ್ಯಾಯಮೂರ್ತಿಗಳ ಇವರೇನು ಹೇಳ್ತಾರೆ ಸರ್ಕಾರದಲ್ಲಿ? ನಿವೃತ್ತ ನ್ಯಾಯಮೂರ್ತಿಗಳದ್ದು ಮಾಡಿದ್ದೇವೆ. ನಿವೃತ್ತ ನ್ಯಾಯಮೂರ್ತಿಗಳದನ್ನು ಮಾಡಿದ್ರೆ ಅದು ಕಾನೂನಾತ್ಮಕವಾಗಿ ಮಾನ್ಯತೆ ಇಲ್ಲ, ಅದಕ್ಕೆ ಅದೊಂದು ವರದಿ ಅಷ್ಟೇ. ಮತ್ತು ಅದಕ್ಕೆ ಬೇರೆ ಬೇರೆ ಆರೋಪಗಳನ್ನು ಸ್ಟಾರ್ಟ್ ಮಾಡ್ತಾರೆ. ನಿವೃತ್ತ ನ್ಯಾಯಮೂರ್ತಿಗಳು ನಂಗೆ ಅಪಾಯಿಂಟ್ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು, ಹಂಗೆ ಮಾಡ್ಬಿಟ್ರು, ಅವ್ರು ಗೊತ್ತಿದ್ರು, ಇವ್ರು ಗೊತ್ತಿದ್ರು ಅಂತ ಆರೋಪ ಎಲ್ಲ ಮಾಡಾಕ್ಬಿಡ್ತಾರೆ. ಈಗ ಬೇಕಾದಂಗೆ ಬರ್ಸ್ಕೊಂಡ್ಬಿಟ್ರು ಅಂತ ಈ ಥರ ಎಲ್ಲ ಮಾಡಾಕ್ಬಿಡ್ತಾರೆ. ಆಮೇಲೆ
ಹಾಗಾಗಿ ಅದನ್ನು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓಕೆ. ಎರಡನೇದಾದರೆ ಲೋಕಾಯುಕ್ತ ಮೂಲಕ ಆಗಬೇಕೀಗ ತನಿಖೆ. ಲೋಕಾಯುಕ್ತದಿಂದ ಆಗಬೇಕು ತನಿಖೆ ಅಂತ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ಲೋಕಾಯುಕ್ತ ತನಿಖೆ ಸ್ಟಾರ್ಟ್ ಆದಮೇಲೆ ಸಿ ಎಂ ಹೆಂಗಿರ್ತಾರೆ, ಹೌದು, ಅದೆಂಗಿರ್ತಾರೆ ಅಂತ ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದು ಅತ್ಯಂತ ಕುತೂಹಲಕಾರಿಯಾಗಿಯೂ ಒಂದು ರೀತಿ ಕೂದಲನ್ನು ಸೀಳುವ ರೀತಿ ಹಂತಕ್ಕೆ ಬಂದು ನಿಂತಿದೆ. ಈಗ ಮುಂದಕ್ಕೆ ಏನಾಗುತ್ತೋ ನನಗೆ ಗೊತ್ತಿಲ್ಲ, ನೋಡೋಣ. ಎಸ್, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಆದರೆ ಟೀಕೆ ಆಕ್ರೋಶದ ಭರದಲ್ಲಿ ಸಚಿವರು ಸೇರಿದಂತೆ ಅನೇಕರು ಸಲ್ಲದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ ಎಂಬುದನ್ನು ಕೂಡ ಮರೆತು ಮನಸ್ಸೋ ಇಚ್ಛೆ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ ತೊಲಗಿ ಕಾನೂನು ಗವರ್ನರ್ನ ಕ್ರಿಯೇಟ್ ಮಾಡಿದ್ಯಾ ಅಥವಾ ನೀವು ಬಂದಿರೋದು ನೀವು ಹೇಳಿದ್ದೇ ಕಾನೂನಾ? ನಾವು ಉಪ್ಪು ತಿಂದಿಲ್ಲ, ನೀರು ಕುಡಿಯೋದಿಲ್ಲ. ಈ ರಾಜ್ಯಪಾಲ ಕರ್ನಾಟಕ ಬಿಟ್ಟು ತೊಲಗಬೇಕು, ಅವರಿಂದ ಹೋಗ್ಬೇಕು. ಆ ಹೋರಾಟವನ್ನು ಕೂಡ ನಾವು ಇವು ಪ್ರಾರಂಭ ಮಾಡಬೇಕಾಗ್ತದೆ. ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತವೆ. ಜನ ಸುಮ್ ಕೂರಲ್ಲ, ಕರ್ನಾಟಕ ರಾಜ್ಯದ ಜನ ಸುಮ್ ಕೂರಲ್ಲ. ಸಿದ್ದರಾಮಯ್ಯವರಿಗೆ ಬೆಂಬಲವನ್ನು ಸೂಚಿಸುವ ಮುಖಾಂತರ ಹೋರಾಟವನ್ನ ಮಾಡಬೇಕು. ಅಕಸ್ಮಾತ್ ಅದರ ಆದ್ರೆ ರಕ್ತಪಾತ ಆಗುವ ಮುಂದೆ ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸದಿದ್ರೆ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ನಾವು ಗೌರವರೆಲ್ಲ ಗುಲಾಮರ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ತಾವೊಬ್ಬ ಸಂವಿಧಾನದ ಒಂದು ಅತಿ ಉನ್ನತವಾದ ಸಿದ್ದರಾಮಯ್ಯರ ಪರವಾಗಿ ಇವತ್ತು ಜನ ಇದ್ದಾರೆ ಅಂತ ಸಂದರ್ಭ ಬಂದ್ರೆ ನಾವು ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ. ಜನರ ಮುಂದೆ ಚಪ್ಪಾಳೆ ತಟ್ಟಿಸಿಕೊಳ್ಳಲು ರಾಜಕಾರಣಿಗಳು ಮಾತಾಡೋದು ಹೊಸದೂ ಅಲ್ಲ, ನನಗೇನು ಆಶ್ಚರ್ಯವೂ ಅಲ್ಲ. ಅಥವಾ ತನ್ನ ನಾಯಕನನ್ನು ಮೆಚ್ಚಿಸಲು ಒಂದಿ ಮಾಗದರಂತೆ ಗಂಟೆ ಜಾಗಟೆಗಳೊಂದಿಗೆ ಡಬಡಬ ಎಂದು ಬಡಿದಾಡುವುದು ನನಗೇನು ಹೊಸದಲ್ಲ. ಬಟ್ ಎ ಕಾಮನ್ ಸೆನ್ಸ್ ಶುಡ್ ಟೆಲ್ ಅಟ್ಲೀಸ್ಟ್ ಲರ್ನೆಡ್ ಮಿನಿಸ್ಟರ್ಗಳಿಗೆ, ನಿಮ್ಮ ಈ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕಾನೂನಿನಲ್ಲಿ ಇಲ್ಲ. ನನ್ ಆಫ್ ಯುವರ್ ಟಾಕಿಂಗ್ ಟುಡೇ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ಕೋರ್ಟ್ ಟುಮಾರೋ. ಏನೂ ಆಗಲ್ಲ, ಬಾಯಿ ನೋಯಿಸ್ಕೊ. ಬಟ್ ನಿಮಗೆ ಬಿಟ್ಟಿದ್ದು, ಯಾಕಂದ್ರೆ ಪೊಲಿಟಿಕಲಿ ನೀವು ಇನ್ನೇನು ಮಾತಾಡಬೇಕು ಅವಾಗ. ಏನು ಹೇಳ್ದಿಲ್ಲ ಅಂದ್ರೆ ಅದೇ ಸತ್ಯ. ಆದರೆ ಎರಡು ಹೇಳಿಕೆಗಳು, ಒಂದು ಜಮೀರು, ಇನ್ನೊಂದು ಐವಾನ್ ಡಿಸೋಜಾ. ಜಮೀರ್ ಸೇಸ್ ಹಲ್ಲೆ ಮತ್ತು ಗಲಾಟೆ ಆದ್ರೆ ಅದಕ್ಕೆ ರಾಜ್ಯಪಾಲರು ಹೊಣೆ. ಆಗಲ್ಲ, ರಾಜ್ಯಪಾಲ ಯು ಅಂಡ್ ಯುವರ್ ಚೀಫ್ ಮಿನಿಸ್ಟರ್ ಆಸ್ ರೆಸ್ಪಾನ್ಸಿಬಲ್ ಫಾರ್ ಲಾ ಅಂಡ್ ಆರ್ಡರ್ ಈ ರಾಜ್ಯದಲ್ಲಿ ಪ್ರಚೋದಿಸಿದ್ರು ಅಂತಾನೆ ಸರ್. ಎರಡನೇದು, ನೋ, L&O is a primary duty of the state, ನಾಟ್ ರಾಜ್ಯಪಾಲ. ರಾಜ್ಯಪಾಲ ವರದಿ ಹಾಕ್ತಾರಾಗ ಅದರ ಮೇಲೆ L&O ಲಾ ಅಂಡ್ ಆರ್ಡರ್ ಇಲ್ಲಿ ಕುಸ್ತಿದೆ, ಡಿಸ್ಮಿಸ್ ಮಾಡಿ ಸರ್ಕಾರ ಹಾಗಾರೆ ಅಂತ. ಹಾಗಾಗಿ ಭಾಷಣ ಬಿಗಿಯುವಾಗ ಕನಿಷ್ಠ ಪ್ರಜ್ಞೆ, ನಾವೊಬ್ಬರು ಮಂತ್ರಿಗಳು ಎಂಬಂತಹ ಆಲೋಚನೆ, ಚಿಂತನೆ, ಕಾಳಜಿ, ಸಂವಿಧಾನಾತ್ಮಕವಾಗಿ ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ ಓತ್ ಮೂಲಕ ಎಂಬಂತಹ ಪ್ರಜ್ಞೆ, ಕಾಳಜಿ ಇರಬೇಕು. ಇಲ್ಲದಿದ್ದರೆ ದೇರ್ ಇಸ್ ಎ ಪ್ರಾಬ್ಲಮ್. ನಾವು ನನ್ನ ಪ್ರಕಾರ ಜಮೀರ್ ಮೇಲೆ ಕೇಸ್ ತಗೋಬಹುದು. ನಂಬರ್ 1. ಐವಾನ್ ಡಿಸೋಜಾ ಬಾಂಗ್ಲಾದೇಶದ ಅಧ್ಯಕ್ಷರಾದರಂತೆ ಇಟ್ಸ್ ನಥಿಂಗ್ ಬಟ್ ಇನ್ಸಿನೇಷನ್ ಆಫ್ ವಯಲೆನ್ಸ್, ಅದು ತಗೋಬಹುದು ಬೇಕಾದ್ರೆ. ಎರಡನೇದು, ರಾಜ್ಯಪಾಲರಿಗೆ ಆ ರೀತಿ ಆಗಬೇಕು ಅನ್ನೋವಾಗ ನೀವು ಅದು ಸರಿ ಎನ್ನುವುದಾದರೆ, ನಾಳೆ ಕಾಂಗ್ರೆಸ್ಸಿನ ಒಬ್ಬ ಮುಖ್ಯಮಂತ್ರಿಯೋ ಯಾರೋ, ಅಥವಾ ನೀವೇ ನಾಳೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ನಿಮ್ಮ ರಾಜ್ಯಪಾಲರು ಯಾರು ಇದ್ದಾಗ ಇದನ್ನೇ ಇನ್ನೊಬ್ಬರು ಹೇಳಿದರೆ ವಿಲ್ ದಿ ಕಾಂಗ್ರೆಸ್ ಅಕ್ಸೆಪ್ಟ್ ಇಟ್? ಶಟ್ ಅಪ್ ಅಂತ ಹೇಳಬೇಕು ಫಸ್ಟ್ ಈ ಲೀಡರ್ಗಳಿಗೆ. ನಾಲಿಗೆಯ ಮೇಲೆ ಹಿಡಿತವಿಲ್ಲದಿದ್ದಾಗ ಸಾರ್ವಜನಿಕ ಭಾಷಣಗಳನ್ನು ಮಾಡಲು ನೀವು ಯೋಗ್ಯರಲ್ಲ ಅಂತ ನನ್ನ ವಾದ. ಕಂಟ್ರೋಲ್ ಇರಬೇಕು.